ವೃಶ್ಚಿಕ ರಾಶಿಯ ಫಲಾಫಲದ ಬಗ್ಗೆ ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಜ್ಯೇಷ್ಠ ನಕ್ಷತ್ರಗಳಿಗೆ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿ ಅಧಿಪತಿ ಆಗಿರ್ತಕ್ಕಂಥವನು ಕುಜ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಘಾಸಿ ಆಗ್ಬೋದು, ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ಸಕಾಲಕ್ಕೆ ಆಗ್ತಾ ಇಲ್ಲ, ಯಾಕೆಂತ ನನಗೆ ಅರ್ಧಾಷ್ಟಮ ಶನಿ ಕಾಟ ನಡೀತಾ ಇದೆ, ವಾರ ಭವಿಷ್ಯದಲ್ಲೂ ನನಗೆ ಒಳ್ಳೇದು ಬರೋದಿಲ್ವೇನೋ ಅನ್ನುವಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ವೃಶ್ಚಿಕ ರಾಶಿಯವರು ಮಿತ್ರ ತಾರೆ ಮತ್ತು ಪರಮ ಮಿತ್ರ ತಾರೆ, ಈ ವಾರದಲ್ಲಿ ಎರಡೂ ತಾರೆಗಳು ನಿಮಗೆ ಚಂದ್ರಬಲ ಮತ್ತು ತಾರಾಬಲದಲ್ಲಿ ಬರುತ್ತೆ. ಹಾಗಾಗಿ ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು, ಉದ್ಯೋಗದಲ್ಲಿ ಯಶಸ್ಸು, ಮಾಡಿರ್ತಕ್ಕಂತಹ ಒಂದು ಕೆಲಸಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಉತ್ಪ್ರೇಕ್ಷೆ ಅಥವಾ ಒಂದು ಉತ್ತಮವಾದಂತಹ ಮಾತು, ಧನ ಸಂಪತ್ತು, ಧನ ಲಾಭ, ಯಾವುದೋ ಒಂದು ಕೆಲಸ ಕಾರ್ಯ ಕೈ ಹಾಕಿರ್ತೀರಿ, ಅಲ್ಲೊಂದಷ್ಟು ಲಾಭವನ್ನು ಪಡೆದುಕೊಳ್ತೀರಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಭವಿಷ್ಯ ಚೆನ್ನಾಗಿದೆ. ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ, ಹನುಮಾನ್ ಚಾಲಿಸಾ ಪಠಣ ಮಾಡ್ಕೊಳ್ಳಿ, ಈ ವಾರ ಪೂರ್ತಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಧನುರಾಶಿಯ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ ಹಾಗೂ ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸು ರಾಶಿ ಬರುತ್ತೆ. ರಾಶ್ಯಾಧಿಪತಿ ಆಗಿರತಕ್ಕಂಥವನು ಗುರು ಬಲ ಬೇಕು. ಧನುಸು ರಾಶಿಯವರ ಮಾತು ಮನಸ್ಸಾಗಿರುತ್ತೆ, ಮನಸ್ಸು ಕೆಟ್ಟದ್ದಾಗಿರೋದಿಲ್ಲ ಅಥವಾ ಮನಸ್ಸಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಲ್ಮಶಗಳಿರೋದಿಲ್ಲ. ಆದರೂ ಕೂಡ ನಿಮ್ಮ ಮಾತನ್ನು ತಿರಸ್ಕಾರ ಮಾಡ್ತಾರೆ. ನೀವು ಕೋಪಿಷ್ಠರು ಅನ್ನುವಂಥದ್ದಾಗಿ ನಿಮಗೊಂದು ಲೇಬಲ್ ಕಟ್ಟಿರ್ತಾರೆ. ಯೋಚನೆ ಮಾಡುವಂಥದ್ದು ಬೇಡ. ಮಾತಿನಲ್ಲಿ ಒಂದಷ್ಟು ತಾಳ್ಮೆ ಇರಲಿ. ಹೇಳುವಂತಹ ವಿಷಯವನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ಅಥವಾ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಧನುಸು ರಾಶಿಯವರಿಗೆ ಬರೋದಿಲ್ಲ. ಗುರು ಬಲವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಗುರುವಾರದ ದಿನ ಅರಳಿ ಮರ ಪ್ರದಕ್ಷಿಣೆಯನ್ನು ಮಾಡಿ ಅಥವಾ ರಾಯರ ಸನ್ನಿಧಾನವನ್ನು ಭೇಟಿ ಮಾಡಿ ಪ್ರದಕ್ಷಿಣೆ ಮಾಡಿ ದತ್ತಾತ್ರೇಯರ ಸ್ಮರಣೆ ಮಾಡಿಕೊಳ್ಳಿ. ಗುರು ಸ್ತೋತ್ರಾದಿಗಳು, ನವಗ್ರಹದಲ್ಲಿ ಗುರುಗ್ರಹ ಪ್ರದಕ್ಷಿಣೆ 5 ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು, ಗುರು ಸ್ತೋತ್ರ, ದೀಪಗಳನ್ನು ಹಚ್ಚತಕ್ಕಂಥದ್ದು, ಇವೆಲ್ಲ ಪರಿಹಾರ ಮಾಡ್ಕೊಳ್ಳಿ. ತುಂಬ ಉತ್ತಮದಾಯಕವಾಗಿರ್ತಕ್ಕಂತಹ ಜೀವನವನ್ನು ಧನುಸು ರಾಶಿಯವರು ಪ್ರಾಪ್ತ ಮಾಡಿಕೊಳ್ಳಿ. ಮಕರ ರಾಶಿಯ ಫಲಾಫಲ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ ಹಾಗೂ ಧನಿಷ್ಠ ನಕ್ಷತ್ರಗಳಿಗೆ ಮಕರ ರಾಶಿ. ಮಕರ ರಾಶಿಗೆ 7.5 ಕೊನೆಯ ಹಂತ. ರಾಶಿಯಾಧಿಪತಿ ಆಗಿರತಕ್ಕಂಥವನು ಶನಿ ಪರಮ ಮಿತ್ರ ತಾರೆಯಲ್ಲಿದ್ದಾನೆ. ಸೊ ಹಾಗಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ. ನೀವು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲೂ ಯಶಸ್ಸಾಗತ್ತೆ, ಜಯ ಸಿಗತ್ತೆ. ಆರ್ಥಿಕವಾದಂತಹ ಅಭಿವೃದ್ಧಿ ಇನ್ಮೇಲೆ ಕಾಣ್ತಾ ಹೋಗ್ತೀರಿ. ಯಾವುದೇ ಕಷ್ಟಗಳಿದ್ರೂ ಕೂಡ ಇಷ್ಟು ದಿನ ಇರತಕ್ಕಂತಹ ಧನ ನಷ್ಟ ಅಥವಾ ಸಾಲದ ಬಾಧೆ ಅದೆಲ್ಲದರಿಂದ ಹೊರಗೆ ಬರ್ತೀರಿ. ಇಷ್ಟು ದಿನ ಯಾರು ನಿಮ್ಮ ವಿಚಾರವನ್ನು ತಿರಸ್ಕಾರ ಮಾಡಿದ್ರು ಅಥವಾ ನೀವು ಮಾಡಿರ್ತಕ್ಕಂತಹ ಕೆಲಸದಲ್ಲಿ ಯಾರು ತಪ್ಪುಗಳನ್ನು ಕಂಡುಹಿಡಿದಿರ್ತಾರೋ ಅದೆಲ್ಲದಕ್ಕೂ ಕೂಡ ಈಗ ಒಂದು ಸಕಾಲ ಅಂತ ಬಂದಿದೆ. ಇನ್ನೆಲ್ಲವೂ ಕೂಡ ಅವರು ನಿಮ್ಮನ್ನು ಗೌರವಿಸ್ತಾರೆ. ನೀವು ಮಾಡುವಂತಹ ಕೆಲಸಗಳಲ್ಲೂ ಸಕ್ಸಸ್ ಆಗುತ್ತೆ. ಈ ವಾರ ನಿಮಗೆ ಯಶಸ್ಸಿದೆ. ಶನೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ತುಂಬ ಉತ್ತಮವಾಗಿರುತ್ತೆ. ಕುಂಭರಾಶಿಯ ಫಲಾಫಲ ಹೇಗಿದೆ? ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಾಭಾದ್ರ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ. ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ. ಕುಂಭರಾಶಿಯವರಿಗೆ ಉತ್ತಮವಾದಂತಹ ಯೋಗ ಇದೆ, ರಾಜಯೋಗ ಅಂತ ಕರಿಬಹುದು ಇದನ್ನು. ಅಂದರೆ ಸಂಪೂರ್ಣವಾದಂತಹ ಯೋಗಗಳಲ್ಲಿ ಅಥವಾ ಪಂಚಮಹಾಪುರುಷ ಯೋಗಗಳಲ್ಲಿ ಈ ರಾಜಯೋಗವು ಒಂದು. ಯಾಕೆ ಕುಂಭರಾಶಿಯವರಿಗೆ ಕುಂಭ ಲಗ್ನದ ಮೇಲೆ ಉಂಟಾಗ್ತಕ್ಕಂತಹ ಮಿತ್ರತಾರೆ ಮತ್ತು ಕ್ಷೇಮತಾರೆಯ ಅನುಗ್ರಹದಿಂದಾಗಿ ಈ ವಾರದಲ್ಲಿ ತಾರಾಬಲದಲ್ಲಿ ಅತ್ಯಂತ ಹೆಚ್ಚು ಯಶಸ್ಸುದಾಯಕವಾಗಿರ್ತಕ್ಕಂಥದ್ದಿದೆ. ಅಂದರೆ ಧನಲಾಭ ಆಗುತ್ತೆ, ಶತ್ರುಕಾಟ ಪರಿಹಾರವಾಗುತ್ತೆ. ನೀವೇನು ಅಂದ್ಕೊಳ್ತೀರೋ, ಒಂದು ಉದಾಹರಣೆಗೆ ಕೋರ್ಟ್ ಕೇಸ್ ಇತ್ತು ಅಂತಾದರೆ ಈ ವಾರದಲ್ಲಿ ನಿಮ್ಗೆ ಅದು ಗೆಲುವಾಗುತ್ತೆ ಅಥವಾ ನೀವು ಅಪೇಕ್ಷೆ ಪಟ್ಟಿರ್ತಕ್ಕಂತಹ ಫಲವನ್ನು ಕುಂಭರಾಶಿಯವರು ಈ ವಾರದಲ್ಲಿ ಪ್ರಾಪ್ತ ಮಾಡ್ಕೊಳ್ತೀರಿ. ಮೀನರಾಶಿಯ ಫಲಾಫಲ ಯಾವ ರೀತಿ? ಉತ್ತರಾಭಾದ್ರ ನಕ್ಷತ್ರ, ಪೂರ್ವಾಭಾದ್ರ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರಗಳಿಗೆ ಮೀನರಾಶಿ ಬರುತ್ತೆ. ಮೀನರಾಶಿ ಅಧಿಪತಿ ಆಗಿರತಕ್ಕಂಥವನು ಗುರುವಿನ ಅನುಗ್ರಹ ಬೇಕು, ಗುರುಬಲ ಪ್ರಾಪ್ತ ಮಾಡಿಕೊಳ್ಳಬೇಕು. ತಾರಾಬಲದಲ್ಲಿ, ನಕ್ಷತ್ರ ಬಲದಲ್ಲಿ ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಗುರು ಸ್ಮರಣೆಯನ್ನು ಮಾಡಿಕೊಳ್ಳತಕ್ಕಂಥದ್ದು. ಏನು ಗುರು ಸ್ಮರಣೆ? ವಿಷ್ಣುವಿನ ಆರಾಧನೆ, ವಿಷ್ಣು ಸಹಸ್ರನಾಮ ಸ್ತೋತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಅಥವಾ ಗುರು ಸಚ್ಚರಿತೆಗಳನ್ನು ಓದ್ಕೊಳ್ತಕ್ಕಂಥದ್ದು. ಇದೆಲ್ಲ ಇದ್ದರೆ ಮೀನರಾಶಿಯವರಿಗೆ ಮಾನಸಿಕವಾಗಿರ್ತಕ್ಕಂತಹ ಚಂಚಲತೆ ದೂರವಾಗುತ್ತೆ. ನೀವೇನು ಕೆಲಸ ಮಾಡ್ತೀರಿ, ಯಾವುದೇ ವೃತ್ತಿಯನ್ನು ಮಾಡಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುವಂತಹ ಅನುಗ್ರಹವನ್ನು ಗುರುಗ್ರಹ ನೀಡ್ತಾರೆ ಅಥವಾ ಗುರುಬಲ ಇರುತ್ತೆ. ಗುರುಬಲ ಇದ್ದರೆ ನಿಮ್ಗೆ ಯಶಸ್ಸಾಗತ್ತೆ, ಸಕ್ಸಸ್ ಆಗುತ್ತೆ. ಈ ವಾರ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.